ನಮಸ್ಕಾರ ವೀಕ್ಷಕರೇ, ಶ್ರಾವಣ ಮಾಸ ಬಂದಿದೆ. ಈ ಶ್ರಾವಣ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಒಳ್ಳೆಯದು. ಹೀಗಾಗಿ ಇವತ್ತು ನಿಮ್ಮನ್ನ ಶ್ರಾವಣ ಮಾಸದಲ್ಲಿ ನೀವು ಹೋಗಬೇಕಾಗಿರುವಂತಹ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅತ್ಯಂತ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವಂತಹ, ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತಹ, ಜೊತೆಗೆ ರಾಮಾಯಣದಲ್ಲಿ ರಾಮ ಮತ್ತು ಲಕ್ಷ್ಮಣರು ಕೂಡ ಭೇಟಿಯನ್ನ ನೀಡಿದಂತಹ ವಿಶೇಷವಾಗಿರುವಂತಹ ಒಂದು ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾದೇವಿಯ ದೇವಾಲಯದ ಕಿರು ಮಾಹಿತಿಯನ್ನ ಇಲ್ಲಿ ನೀಡ್ತಾ ಇದ್ದೀನಿ. ಪೌರಾಣಿಕ ಹಿನ್ನೆಲೆ: ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣರು ಭೇಟಿ ನೀಡಿರುವ ಶಾಸನದ ಉಲ್ಲೇಖ, ರಾಜ ಮಹಾರಾಜರ ಕಾಲದ ಐತಿಹಾಸಿಕ ಚರಿತ್ರೆ, ಹೀಗೆ ಎಲ್ಲ ಶಕ್ತಿಗಳನ್ನ ಒಳಗೊಂಡಂತಹ ಶಕ್ತಿ ಕೇಂದ್ರ ಶಿರಸಂಗಿಯ ಶ್ರೀ ಕಾಳಿಕಾದೇವಿಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪುರಾಣದ ಕಥೆ ಏನಿದೆ? ಶ್ರೀ ಮಾರ್ಕಂಡೇಯ ಪುರಾಣದಂತೆ ಸಾವರ್ಣಿಕ ಮನ್ವಂತರದ ಸಪ್ತ ಋಷಿಗಳಲ್ಲಿ ಓರ್ವರಾದ ಋಷ್ಯಶೃಂಗರಿಗೆ ಶ್ರೀ ಕಾಳಿಕಾದೇವಿ ಪ್ರತ್ಯಕ್ಷಳಾಗಿ ಆಶೀರ್ವದಿಸಿದ ಸ್ಥಳ ಶಿರಸಂಗಿ ಎನ್ನುವ ಕಥೆ ಪುರಾಣದಲ್ಲಿದೆ. ಕಲ್ಯಾಣ ಚಾಲುಕ್ಯರ ಆಡಳಿತ ಅವಧಿಯಲ್ಲಿ ಮೊದಲನೆಯ ಜಗದೇಕಮಲ್ಲ II ಹಾಗೂ ಎರಡನೆಯ ವೀರ ಸೋಮೇಶ್ವರ ಕಾಲದ ಶಾಸನಗಳು ಇಲ್ಲಿ ಲಭ್ಯ ಇದೆ. ಕ್ರಿಸ್ತಶಕ 1148ರ ಶಾಸನದಲ್ಲಿ ಕುಂತಳದಲ್ಲಿ ಬರುವ ಚಿನ್ನ ಹೂ ಬೆಳುವಲ ಎಂದು ಹೇಳುವ ಮೂಲಕ 30 ಗ್ರಾಮಗಳಿಗೆ ಮುಖ್ಯ ಪಟ್ಟಣವೆನಿಸಿದ್ದು ಋಷ್ಯಶೃಂಗಿ ಗ್ರಾಮ ಅಂತ ಹೇಳಿದೆ. ಅದೇ ಶಿರಸಂಗಿ. ಇನ್ನೊಂದು ಶಾಸನ ಹೆಬ್ಬಯ್ಯ ನಾಯಕನಿಗೆ ಸಂಬಂಧಿಸಿದ ವಿವರಣೆ ಹೊಂದಿದೆ. ವಿಶ್ವಕರ್ಮ ವಂಶಜ ಕಾಶ್ಯಪ್ಯ ಗೋತ್ರಜರಾದ ವಿಭಾಂಡಕ ಮುನಿಯ ಮಗನಾದ ಋಷ್ಯಶೃಂಗ ಮುನಿಗಳಿಗೆ ಜಮದಗ್ನಿ, ಭಾರ್ಗವ ಇತ್ಯಾದಿ ಋಷಿಗಳು ಸತ್ಕರಿಸಿ ಗೌರವಿಸುತ್ತಾರೆ. ಅವರ ಪ್ರಾರ್ಥನೆಯ ಮೇರೆಗೆ ಋಷ್ಯಶೃಂಗ ಮುನಿ ಈಗಿನ ಶಿರಸಂಗಿ ಪ್ರದೇಶದಲ್ಲಿ 10 ವರ್ಷಗಳ ಕಾಲ ಕಠೋರ ತಪಸ್ಸು ಆಚರಿಸಿದ್ದರಂತೆ. ಆದರೆ ಈ ಮುನಿಗಳ ಯಜ್ಞ ಯಾಗಗಳನ್ನ 5 ರಾಕ್ಷಸರಾದ ನಲುಂದಾಸುರ, ಅಂದ್ರೆ ಈಗಿನ ಧಾರವಾಡ ಜಿಲ್ಲೆಯಲ್ಲಿರುವಂತಹ ನವಲಗುಂದದ ವಾಸಿ, ಇನ್ನು ನರುಂದಾಸುರ, ಈಗಿನ ಗದಗ ಜಿಲ್ಲೆಯ ನರಗುಂದದ ವಾಸಿ, ಹಿರಿಕುಂಬಾಸುರ, ಈಗಿನ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿರಿಕುಂಬಿ ಗ್ರಾಮದ ವಾಸಿ, ಚಿಕ್ಕುಂಬಾಸುರ, ಈಗಿನ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಚಿಕ್ಕುಂಬಿ ಗ್ರಾಮದ ವಾಸಿ, ಹಾಗೂ ಬೆಟ್ಟಾಸುರ, ಈಗಿನ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಬೆಟಸೂರು ಗ್ರಾಮದ ವಾಸಿ. ಈ 5 ರಾಕ್ಷಸರು ಮುನಿಗಳ ಯಜ್ಞ ಯಾಗಗಳನ್ನ ಕೆಡಿಸುತ್ತಿದ್ದರಂತೆ. ಋಷ್ಯಶೃಂಗ ಮುನಿಯ ಕಠೋರ ಪ್ರಾರ್ಥನೆಯ ಮೇರೆಗೆ ಹಾಗೂ ಆತನ ತಪಸ್ಸನ್ನ ಮೆಚ್ಚಿ ಆದಿಶಕ್ತಿ ಜಗನ್ಮಾತೆ ಶ್ರೀ ಕಾಳಿಕಾದೇವಿ ಅವತಾರದಲ್ಲಿ ಪ್ರತ್ಯಕ್ಷಳಾಗಿ 5 ರಾಕ್ಷಸರನ್ನ ಕೊಂದು ಅವರ ರುಂಡಗಳನ್ನ ಕಡಿದು ಆಕಾಶದತ್ತ ತೂರಿದಳು ಎಂಬ ಪ್ರತೀತಿ. ಆಗ ಋಷ್ಯಶೃಂಗ ಮುನಿಗಳ ಕೋರಿಕೆಯಂತೆ ಶಾಂತ ಸ್ವರೂಪಳಾಗಿ ಜಗನ್ಮಾತೆ ಶ್ರೀ ಕಾಳಿಕಾದೇವಿಯು ಶಿರಸಂಗಿಯಲ್ಲಿ ನೆಲೆಸಿದಳು ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗಿದ್ದಾಗ ಕಾಳಿಕಾದೇವಿಯು ಅವತರಿಸಿದ್ದು ಹೇಗೆ? ಕಾಳಿಕಾದೇವಿಗೆ ಹೆಸರು ಬಂದಿದ್ದಾದರೂ ಹೇಗೆ? ಇದಕ್ಕೊಂದು ಕಥೆ ಇದೆ. ಪುರಾಣದಲ್ಲಿ ಒಂದು ಕಥೆಯನ್ನ ಹೇಳಲಾಗುತ್ತೆ. ಅದೇನು ಅಂದ್ರೆ, ಗಣೇಶನು ತನ್ನ ತಂದೆಯಾದ ಶಿವ ಮತ್ತು ಪಾರ್ವತಿಯರಲ್ಲಿ ನಿಮ್ಮಿಬ್ಬರಲ್ಲಿ ಯಾರು ಸುಂದರರು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಶಿವ ನಾನು ಸುಂದರ ಅಂತ ಹೇಳ್ತಾರೆ, ಪಾರ್ವತಿ ನಾನು ಸುಂದರ ಅಂತ ಹೇಳಿ ಇಬ್ಬರ ನಡುವೆ ಯಾರು ಸುಂದರರು ಅನ್ನುವಂಥದ್ದು ವಿಚಾರದಲ್ಲಿ ಒಂದಿಷ್ಟು ಗಲಾಟೆಗಳು ನಡೆಯುತ್ತೆ. ತದನಂತರ ವಿಷ್ಣು ಮತ್ತೆ ಬ್ರಹ್ಮನ ಬಳಿಯ ಹೋದಂತ ಸಂದರ್ಭದಲ್ಲೂ ಇಬ್ಬರಲ್ಲಿ ಯಾರು ಸುಂದರರು ಅನ್ನುವಂತ ಹೇಳೋಕ್ಕೂ ಕೂಡ ಕಷ್ಟ ಆಗತ್ತೆ. ಆಗ ವಿಶ್ವಕರ್ಮನ ಬಳಿ ಹೋಗುತ್ತಾರೆ. ವಿಶ್ವಕರ್ಮರು ತನ್ನ ಮಗನಾದ ಶಿಲ್ಪಿಯನ್ನ ಕಳುಹಿಸಿಕೊಡ್ತಾರೆ ಈ ಸಮಸ್ಯೆಯನ್ನ ಬಗೆಹರಿಸೋಕೆ. ಶಿಲ್ಪಿಯು ಶಿವ ಮತ್ತು ಪಾರ್ವತಿಯರ ಸುಂದರವಾಗಿರುವಂತಹ 2 ವಿಗ್ರಹಗಳನ್ನ ಕೆತ್ತುತ್ತಾನೆ. ಆಗ ಶಿವ ಮತ್ತು ಪಾರ್ವತಿಯರು ಇಬ್ಬರೂ ನಿಂತುಕೊಂಡು ಶಿವ ಹೇಳುತ್ತಾನೆ, ಪಾರ್ವತಿ ಅತ್ಯಂತ ಸುಂದರವಾಗಿದ್ದಾಳೆ ಅಂತ. ಆಗ ಪಾರ್ವತಿ ಆ ಸುಂದರವಾಗಿರುವಂತಹ ವಿಗ್ರಹಗಳನ್ನ ನೋಡಿ ಶಿವನು ಅತ್ಯಂತ ಸುಂದರವಾಗಿದ್ದಾನೆ ಅಂತ ಹೇಳ್ತಾರೆ. ಇಬ್ಬರ ಸಮಸ್ಯೆಗಳನ್ನ ಬಗೆಹರಿಸಿದಂತ ಶಿಲ್ಪಿಗೆ ಧನ್ಯವಾದಗಳನ್ನ ಶಿವ ಮತ್ತು ಪಾರ್ವತಿ ಸಲ್ಲಿಸುತ್ತಾರೆ. ಆಗ ಶಿವ ಏನು ವರ ಬೇಕು ಅಂತ ಹೇಳಿ ಶಿಲ್ಪಿಯನ್ನ ಕೇಳಿದಾಗ ಶಿಲ್ಪಿ ಹೇಳುತ್ತಾರೆ, ವಿಶ್ವಕರ್ಮನು ನಿರ್ಮಿಸದಂತಹ
ವಸ್ತುವನ್ನು ನನಗೆ ಕೊಡು ಅಂತ ಹೇಳಿ. ಆಗ ಶಿವ ತಥಾಸ್ತು ಅಂತ ದರಿದ್ರವನ್ನ ಪಾಲಿಸ್ತಾನಂತೆ. ಆಗ ಶಿಲ್ಪಿ ಕೋಪಗೊಂಡು ಶಿವನ ಜೊತೆಗೆ ವಾಗ್ವಾದಕ್ಕೆ ಇಳಿಯುತ್ತಾನೆ. ಶಿವನಿಗೆ ಕೋಪಗೊಂಡು ಮೂರನೆಯ ಕಣ್ಣನ್ನ ತೆರೆದು ನಿಮ್ಮ ಇಡೀ ವಂಶವನ್ನ, ಶಿಲ್ಪ ವಂಶವನ್ನ ನಾಶ ಮಾಡುತ್ತೇನೆ ಅಂತ ನಿಂತಾಗ ಶಿಲ್ಪಿಯು ನೇರವಾಗಿ ಪಾರ್ವತಿಯ ಬಳಿ ಬೇಡಿಕೊಳ್ಳುತ್ತಾನೆ. ಆಗ ಪಾರ್ವತಿಯು ಶಿವನ ಮೂರನೆಯ ಕಣ್ಣಿನಿಂದ ಬಂದಂಥ ಬೆಂಕಿಯನ್ನ ತಾನು ಎದುರಿಸ್ತಾಳೆ. ಇದರಿಂದ ಪಾರ್ವತಿ ಕಪ್ಪಾಗುತ್ತಾಳೆ. ಹಾಗಾಗಿ ಶಿಲ್ಪಿಯು ನನ್ನನ್ನ ರಕ್ಷಿಸಿದಂಥ ಪಾರ್ವತಿ ಜಗನ್ಮಾತೆಯನ್ನ ಇನ್ಮುಂದೆ ನಾನು ಶ್ರೀ ಕಾಳಿಕಾದೇವಿ ಅಂತ ಕರೆಯುತ್ತೇನೆ ಅಂತ ಹೇಳಿ ತನ್ನ ಕುಲದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ನೀಡಿ ಶ್ರೀ ಕಾಳಿಕಾದೇವಿಯನ್ನ ಆರಾಧಿಸೋಕೆ ಆರಂಭ ಮಾಡ್ತಾರೆ. ಇದು ಶ್ರೀ ಕಾಳಿಕಾದೇವಿಯ ಜನ್ಮದ ರಹಸ್ಯ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು? ಈ ದೇವಸ್ಥಾನದಲ್ಲಿ ಜಾತ್ರೆ ಯಾವಾಗ ನಡೆಯುತ್ತೆ? ಈ ದೇವಸ್ಥಾನದಲ್ಲಿ ಹರಕೆ ತೀರಿಸೋದು ಹೇಗೆ? ದೇವಿಯು ರಾಕ್ಷಸರ ಸಂಹಾರ ಮಾಡಿದಾಗ ತನ್ನ ಖಡ್ಗವನ್ನ ತೊಳೆದಿರುವಂತಹ ಒಂದು ಹೊಂಡ ಇದೆ, ಅದು ಎಲ್ಲಿದೆ? ರಾಕ್ಷಸರ ಸಂಹಾರ ಮಾಡಲು ದೇವಿಯು ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹಾರಿದಂತ ಸಂದರ್ಭದಲ್ಲಿ ಅವಳ ಪಾದಗಳು ಮೂಡಿರುವಂತಹ ಒಂದು ಜಾಗ ಇದೆ. ಅಷ್ಟೇ ಅಲ್ಲ, ಇಲ್ಲೊಂದು ಗವಿ ಕೂಡ ಇದೆ. ಆ ಗುಹೆಯ ಒಳಗಡೆಗೆ ಏನಿದೆ? ಸೂರ್ಯನ ಮೊದಲ ಕಿರಣಗಳು ಬಂದು ದೇವರ ಮೂರ್ತಿಗೆ ಸ್ಪರ್ಶಿಸುತ್ತೆ. ಆ ಜಾಗ ಹೇಗಿದೆ? ಜೊತೆಗೆ ರಾಮ ಲಕ್ಷ್ಮಣರು ಬಂದಂತಹ ಸಂದರ್ಭದಲ್ಲಿ ದೇವಿಯ ದರ್ಶನವನ್ನ ಪಡೆದಿರುವಂತಹ ಜಾಗ ಯಾವುದು? ಇದೆಲ್ಲದರ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ, ನೋಡಿ. ಇಲ್ಲಿಯವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ, ಲೈಕ್ ಬಟನ್ ಅನ್ನ ಒತ್ತಿ, ಕಮೆಂಟ್ ಕೂಡ ಮಾಡಿ.